ಸ್ಯಾಟರ್ಡೆ ವ್ಲಾಗ್ ಹಬ್ಬಕ್ಕೆ ಅಂತ ಹೇಳಿ ನಾನು ಇವತ್ತು ಕಿಚನ್ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾನು ಸಂಡೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಸಂಡೇ ಎಲ್ಲೋ ಫಂಕ್ಷನ್ ಇದೆ, ಹೋಗಬೇಕಾಗಿತ್ತು. ಹಾಗಾಗಿ ಇವತ್ತೇ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನದಿಂದ ಕಿಚನ್ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಆಗಿದ್ರೆ ಆನಂದ್ ಕೂಡ ಇದ್ರು, ಹೆಲ್ಪ್ ಮಾಡಿಕೊಡ್ತಾ ಇದ್ರು. ಮೊದಲಿಗೆ ನಾನು ಕಿಚನಲ್ಲಿ ಇದ್ದಂಥ ಐಟಮ್ಸ್ಗಳನ್ನೆಲ್ಲನೂ ಕೂಡ ಬಾಕ್ಸ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು ಎಲ್ಲನೂ ಕೂಡ ವಾಶ್ ಮಾಡಿ ಬೇರೆ ಒಂದು ರೂಮಿಗೆ ಎತ್ತಿಟ್ಟಿದ್ದೀನಿ. ಹಾಗೆ ಪಾತ್ರೆಗಳೆಲ್ಲನೂ ಕೂಡ ಎತ್ತಿಟ್ಟಿದ್ದಾದ್ಮೇಲೆ ನಾನು ಇವಾಗ ಕಬೋರ್ಡ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಆನಂದ್ ಕೂಡ ಬಂದರು. ಆನಂದ್ ದೀಕ್ಷಿತ್ನ ನೋಡ್ಕೊತಾ ಇದ್ರು. ನಾನು ಕಬೋರ್ಡ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಹಾಗೆ ಸೆಲ್ಫು, ಸ್ಟವ್ಗಳು ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆಯಿಂದನೂ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಕಬೋರ್ಡ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಸಿಂಕ್ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡು ಕಬೋರ್ಡ್ಗಳೆಲ್ಲನೂ ಕೂಡ ಕಾಲಿನ್ ಹಾಕಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇನ್ನು ಎಲ್ಲ ಕಿಚನ್ನು ಕೂಡ ಕ್ಲೀನ್ ಆಯಿತು. ಅದಾಗಿದ್ಮೇಲೆ ಫ್ರಿಡ್ಜ್ನು ಕೂಡ ಒರೆಸ್ಕೊಬಿಡೋಣ ಅಂತ ಅದನ್ನು ಕೂಡ ಒರೆಸ್ಕೊಂಡೆ. ಇನ್ನು ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ರಾತ್ರಿವರೆಗೂ ಕೂಡ ಕ್ಲೀನಿಂಗ್ ಕೆಲಸನೇ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್.